कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु अशेष सन्मंगलानि सन्तु। श्लोकैक श्रवणपठनमात्रेण भक्तश्च श्रोतॄणां निखिल कलिकृत कल्मषापनोदनपुटतरे धर्माद्य पुरुषार्थसाधने भूते अद्य हनुम महिमा प्रारंभे सन्ति। किंचित् पूर्वकथानुवादः। हरि ओम हरि ओम हरि ओम। हरे राम 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 हरे हरे। हरे कृष्ण हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। राम 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 हरे हरे। हरे कृष्ण 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 हरे हरे। हरे हरे। हरे राम 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 हरे हरे। हरे कृष्ण 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 हरे हरे। श्री गुरुभ्यो नमः। हरि ओम हरि ओम
ಹರಿ ಓಂ. ಇವತ್ತು ಹನುಮತ್ ಜಯಂತಿ. ನಮ್ಮ ಮೇಲೆ ಪರಮ ಉಪಕಾರ ಮಾಡಿದ ವ್ಯಕ್ತಿ. ಶ್ರೀಹರಿಯ ನಂತರ ನಮ್ಮನ್ನು ಎಲ್ಲ ರೀತಿಯಿಂದಲೂ ಸಂರಕ್ಷಿಸುತ್ತಾ ಆಗಾಗ ಅವತಾರಗಳನ್ನು ತೆಗೆದುಕೊಳ್ಳುತ್ತಾ ನಮ್ಮ ಯೋಗಕ್ಷೇಮ ನೋಡಿಕೊಳ್ತಕ್ಕಂಥ ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಣ್ಣ, ನಮ್ಮ ಬಂಧು, ನಮ್ಮ ಬಳಗ ಎಲ್ಲವೂ ಕೂಡ ಈ ಹನುಮಂತನೇ. ಅಷ್ಟೇ ಅಲ್ಲ, ಸರಿಯಾದ ಜ್ಞಾನ ಕೊಟ್ಟು ಅಪರೋಕ್ಷ ಜ್ಞಾನ ಸಿಗುವಂತೆ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ದೀನಂ ದೂನಂ ಅನಾಥಂ ಏನಂ ಉದ್ಧಾರ. ಈ ನನ್ನ ಭಕ್ತ ಇದ್ದಾನಪ್ಪ, ಒಬ್ಬ ಶ್ರೀನಿವಾಸ ಅಂತ ತಿಳ್ಕೊಂಡು ಅಂಥೇಳಿ ನನ್ನ ಭಕ್ತ ಇದ್ದಾನೆ. ಆದರೆ ದೀನಂ ದೂನಂ ಅನಾಥಂ, ಭಾಳ ದೀನನಾಗಿ ಬಂದಾನ. ಅನೇಕ ಜನ್ಮಗಳನ್ನು ಕರ್ಮಗಳನ್ನು ಮಾಡ್ತಾ 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 ಹುಟ್ಟಿ ಮತ್ತೆ ಬೆಳೆದು ಬಹಳ ದಣದು ಹೋಗಿದ್ದಾನೆ. ನಾನು ನೀನು ಬಿಟ್ಟರೆ ಪರಮಾತ್ಮ ಇವನಿಗೆ ಬೇರೆ ಯಾರ ಗತಿ ಇಲ್ಲ. ಆದ್ದರಿಂದಾಗಿ ಈ ವ್ಯಕ್ತಿಗೆ ಸ್ವಲ್ಪ ಅಪರೋಕ್ಷ ಜ್ಞಾನ ಕೊಡು. ಮುಂದೆ ನಾ ಇವನಲ್ಲಿ ನಿಂತ್ಕೊಂಡು ಇವನ ಕಡೆಯಿಂದೆಲ್ಲ ಅಪರೋಕ್ಷ ಜ್ಞಾನ ನಂತರ ಕರ್ಮ ಮಾಡಿಸ್ತೇನೆ. ಆಮೇಲೆ ನೀ ಆಜ್ಞೆ ಕೊಟ್ಟಿಯಲ್ಲ, ನಿನಗೆ ಯೋಗ್ಯ ಅಂತ ಅನಿಸಿದವ್ರಿಗೆ ಮೋಕ್ಷ ಕೊಟ್ಬಿಡು ಅಂತ ಹೇಳ್ಕೊಂಡು ಅಂತೇಳಿ ತದಾಜ್ಞೆ ಮೋಕ್ಷದಾತೃತ್ವ ನೀನೇ ಕೊಟ್ಟಿದ್ದು, ಕೊಟ್ಬಿಡ್ತೇನೆ. ಪಾಪ ಏನೋ ಪ್ರವಚನ ವಿಚಾರ ಮಾಡ್ಕೊಂಡಿದ್ದಾನೆ, ಏನಂತ ಏನು ಇಲ್ಲ. ಆದರೂ ನನ್ನ ಭಕ್ತ ಉದ್ಧಾರ ಮಾಡಪ್ಪ ಪರಮಾತ್ಮ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಪರವಾಗಿ ದೇವರ ಹತ್ರ ಬೇಡಿಕೊಳ್ತಕ್ಕಂತಹ ಮಹಾನುಭಾವ ವಾಯುದೇವರು. ಉಪನಿಷತ್ತು ಹೇಳ್ತಾರೆ, ಸಯೇನಾನ್ ಬ್ರಹ್ಮಗಮಯತಿ. ಪರಮಾತ್ಮನ ಹತ್ತಿರ ಕರೆದುಕೊಂಡು ಹೋಗಿ ಪರಮಾತ್ಮ ಅನುಗ್ರಹವನ್ನು ಮಾಡಿಸ್ತಕ್ಕಂಥ ಅತ್ಯಂತ ನಮಗೆ ಗೊತ್ತಿಲ್ಲದೆ ನಮ್ಮ ಜೊತೆಯಲ್ಲಿರ್ತಕ್ಕಂತಹ, ನಮ್ಮ ಉಪಕಾರ ಮಾಡ್ತಕ್ಕಂತಹ ಮಹಾನ್ ವ್ಯಕ್ತಿ ವಾಯುದೇವರು. ವೇದಗಳಲ್ಲಿ ಇವರನ್ನು ಮುಖ್ಯ ಪ್ರಾಣ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ದೇವರಂತೆ ಇವನು ಕೂಡ ಕಣ್ಣಿಗೆ ಕಾಣಿಸ್ತೋದಿಲ್ಲ. ಕಣ್ಣಿಗೆ ಕಾಣದೇ ಇದ್ದ ವಾಯು ತತ್ವಕ್ಕೆ ಇವನು ಪ್ರಧಾನ ನಿಯಾಮಕನಾಗಿದ್ದಾನೆ. ಆದ್ದರಿಂದಾಗಿ ಮುಖ್ಯ ಪ್ರಾಣ ಅಂತ ಅನ್ಬೇಕಲಿಕ್ಕೆ ಕಾರಣ ಏನು? ಬರೀ ಪ್ರಾಣದೇವರಂತಂದ್ರೆ ಆಗೋದಿಲ್ಲೇನು? ಬರೀ ವಾಯುದೇವರಂತಂದ್ರೆ ಆಗೋದಿಲ್ಲೇನು? ಇಲ್ಲ, ಆಗೋದಿಲ್ಲ. ಯಾಕೆ? ನಮಗೆ ಪ್ರಾಣಯತಿ ಪ್ರೇರಣೆ ಮಾಡಿ ಸಾಧನಕ್ಕೆ ಅನುಕೂಲರಾಗಿದ್ದಾರೆ ಇಂದ್ರಿಯಾಭಿಮಾನಿ ದೇವತೆಗಳು ಸಹಿತ. ನಾವು ಮಲೆಕೊಂಡಾಗ 5 ಜನ ಉಪಪ್ರಾಣರು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನರು. ಆದರೆ ಅವರು ಕೂಡ ಯಾರ ಅನುಮತಿಯಿಂದ ಕೆಲಸ ಮಾಡ್ತಾರೆ ಅಂತ ವಾಯುದೇವರಿಗೆ ಮುಖ್ಯ ಪ್ರಾಣ ಅಂತ ತಿಳ್ಕೊಂಡು ಅಂತ ಹೇಳಿ ಹೆಸರು. ದೇವರು ಬೇಕಾಗಿಲ್ಲರಿ, ದಿಂಡರು ಬೇಕಾಗಿಲ್ಲ, ಬಗಾರದ ಹೊಟ್ಟೆ ತುಂಬಿಸ್ಕೋತೇನೆ, ಆರಾಮ್ ತಿಂತೀನಿ, ಒಂದು ಮಸ್ತ್ ಹೋಗ್ತೇನೆ. ಯಾಕೆ ಬೇಕು ನಮಗೆ ಇವರೆಲ್ಲ?
ಯಾಕೆ ಬೇಕು ಅಂತೇಳಿ ಬಿಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ನಿನ್ನ ಉಸಿರಾಟ, ನಿನ್ನ ನೋಟ, ನಿನ್ನ ಕೇಳುವಿಕೆ, ನಿನ್ನ ಸ್ಪರ್ಶ, ನಿನ್ನ ಎಲ್ಲವೂ ಈ ಇಂದ್ರಿಯಾಭಿಮಾನಿ ದೇವತೆಗಳ ಅಧೀನದಲ್ಲಿದೆ. ನಮಗೆ ದೇವರು ಬೇಕಾಗಿಲ್ಲ, ದೇವತೆಗಳು ಬೇಕಾಗಿಲ್ಲ ಅಂಥೇಳಿ ಈ ರೀತಿಯಾಗಿರ್ತಕ್ಕಂಥ ಇಗ್ನೋರೆನ್ಸ್ ಅಂತಿಕೊಂಡಂತೇನಿದೆ, ಇಂದ್ರಿಯಾಭಿಮಾನಿ ದೇವತೆಗಳ ಸಿಟ್ಟು ಬರ್ತದೆ. ದಿನಾಲು ಶಾಪ್ ಕೊಡಬೇಕು ಅಂತಂತಾರೆ, ಕೊಡೋದಿಲ್ಲ. ಯಾಕೆ? ನೀವು ತಂದೆ ತಾಯಿಗಳಿದ್ದೀರಿ, ನಿಮಗೆ ಬೇಡಾದ ಈರುಳ್ಳಿನೋ ಬೆಳ್ಳುಳ್ಳಿನೋ ಮನ್ಯಾಗ ಒಂದು ನಾಯಿನ ತಂದ್ರೆ ನಿಮ್ಮ ಅಪ್ಪ ಅಮ್ಮಗೆ ಸಿಟ್ಟು ಬರಂಗಿಲ್ಲೇನು? ಆಗ ತ್ವಗೀಂದ್ರಿಯ ದೇವತೆ ಅನ್ನಿಸ್ತಾನೆ ಏನಪ್ಪ, ಏಳು ದೇವ್ರ ಸ್ನಾನ ಮಾಡು, ದೇವ್ರ ಪೂಜೆ ಮಾಡು, ದೇವರನ್ನು ಸ್ಪರ್ಶ ಮಾಡು, ನನಗೆ ಸಂತೋಷ ಆಗ್ತದೆ. ದಿನಾಲು ಒಂದು ಶಾಲಿಗ್ರಾಮ ಆದರೂ ಕೈಯಾಗಿ ಹಿಡಿಯೋ, ಪೂಜೆ ಮಾಡಿ ಯಥಾಶಕ್ತಿ. ಶಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರುವಂತಿ ದಿನೇ ಪ್ರತಿದಿನವೂ ಕೂಡ ಯಾರು ಶಾಲಿಗ್ರಾಮ ಸ್ಪರ್ಶ ಮಾಡಿ ಪೂಜೆ ಮಾಡ್ತಾರೆ, ಸ್ವರ್ಗಲೋಕದಲ್ಲಿ ದೇವತೆಗಳು ಸಾಲಾಗಿ ನಿಂತ್ಕೊಂಡಿರ್ತಾರಂತೆ. ಶಾಲಿಗ್ರಾಮ ಸ್ಪರ್ಶ ಮಾಡೋದು, ಬಾ ಥ್ಯಾಂಕ್ಸ್ ಕೊಡ್ತೇನೆ ನಿನಗೆ ಅಂತೇಳಿ. ವಾಂಛಂತಿ ತತ್ ಕರಸ್ಪರ್ಶಂ ದೇವಾಹ ಸವಾಸವಾಹ. ಇಂದ್ರಾದಿ ದೇವತೆಗಳು ನಮ್ಮ ಸಲುವಾಗಿ ಈ ಶಾಲಿಗ್ರಾಮವನ್ನು ಮುಟ್ಟಿದ ಕೈಯಪ್ಪ, ಹೋಗಿ ನಮಗೆ ಹಸ್ತಾಂದೋಲನ ಕೊಡು ಅಂತ ತಿಳ್ಕೊಂಡು ಅಂತ ಕೇಳ್ತಾರಂತೆ. ನಾಲಿಗೆ ದೇವತೆ ವರುಣ ಹೇಳ್ತಾನೆ, ದೇವರಿಗೆ ವಾಯುದೇವರಿಗೆ ನೈವೇದ್ಯ ತೋರಿಸಿದ ಅನ್ನ ತಿನ್ನು, ಇಲ್ಲದೇ ಇದ್ದರೆ ಅದು ನಿನ್ನಿನ ಪ್ರವಚನದಲ್ಲಿ ಕೇಳಿದ್ದಿರಲ್ಲ, ಅದು ಮಾಂಸಾಹಾರ ನೈವೇದ್ಯ ಮಾಡದೇ ಇರತಕ್ಕಂಥ ಅನ್ನ. ಅದನ್ನು ತಿಂತಾಯಿದ್ರೆ ಆ ವರುಣನಿಗೆ ಎಷ್ಟು ಸಂಕಟ ಆಗಬೇಡ, ಅದಕ್ಕೆ ಅವನು ಶಾಪ್ ಕೊಡ್ತಾನೆ. ಹೀಗಾಗಿ ಅನೇಕ ರೋಗಗಳಾಗ್ತಾವೆ ನಮಗೆ. ಚಕ್ಷುರಿಂದ್ರಿಯ ದೇವತೆ ಸೂರ್ಯ ಹೇಳ್ತಾನೆ, ದೇವ್ರ ಫೋಟೋ ನೋಡು, ಇಲ್ಲ ಶಾಸ್ತ್ರಗ್ರಂಥ ನೋಡು, ಓದು. ಯಾವುದೋ ಹೆಣ್ಣಿನ ಕಡೆಗೆ, ಮತ್ತೊಂದು ಕಡೆಗೆ, ಇನ್ನೊಂದು ಕಡೆಗೆ ಮಾಡಿ ನೀನು ನನಗೆ ತ್ರಾಸು ಕೊಡಬೇಡ. ಯಾಕೆ ನೀನು ನೋಡಿದಾಗ ನಾನು ನನ್ನ ಮುಖಾಂತರವೇ ನೋಡಬೇಕು, ನನಗೆ ಭಾಳ ತ್ರಾಸಾಗ್ತದೆ. ಇನ್ನೊಬ್ಬರ ನಿಂದೆ, ಆನಂತರ ಕೆಟ್ಟ ಸಿನಿಮಾ ಹಾಡುಗಳನ್ನು ಕೇಳ್ತಾ ಇದ್ದರೆ ದಿಗ್ದೇವತೆಗಳಂತಾರೆ, ಎಂಥ ಯೋಗ್ಯಿದ್ದ ನೀವ, ದೇವರ ನಾಮ ಕೇಳಬೇಕು, ಪ್ರವಚನ ಕೇಳಬೇಕು ಅಂತ ತಿಳ್ಕೊಂಡಂತೇಳಿ ನಾನು ಇಲ್ಲಿ ಕೂತ್ರೆ ಇವನ ಕಿವಿಯಲ್ಲಿ ಕೂತ್ಕೊಂಡ್ರೆ ಏನನ್ನೋ ಕೇಳ್ತಾನಪ್ಪ. ಹೀಗಾಗಿ ಒಂದೊಂದು ಅವಯವಗಳ ರೋಗಗಳು ನಮಗೆ ಬರ್ತವೆ. ಇಂದ್ರಿಯಗಳ ಯಜಮಾನನಾದ ವಾಯುದೇವರಿಗೆ ನಾವು ತಪ್ಪು ಕೆಲಸ ಮಾಡೋದು ಎಷ್ಟು ತ್ರಾಸಾಗೋದು ಬೇಡ? ತ್ರಾಸಾಗಿ ಅವ್ರು ದುಃಖ ಆಗ್ತಂತ ತಿಳ್ಕೊಂಬೇಡ, ಅವ್ರು ದುಃಖ ರಹಿತರು. ಆದರೆ ಅಂತಾರೆ, ಎಂಥ ಯೋಗ್ಯ ಇದ್ದಾನಿವ, ಇವನಿಗೆ ಅನುಕೂಲ ಮಾಡ್ತಾ ಇದ್ದಾನೆ, ಇವನಿಗೆ ಆದರೂ ಇವನು ಈ ರೀತಿಯಾಗಿ ಮಾಡೋದಿಲ್ಲಲ್ಲ. ಏನು ರೀ, ವಾಯುದೇವ್ರನ್ನ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತ ಹೇಳಿ ಜೀವೋತ್ತಮ ಅಂತ ಹೇಳ್ತಾರೆ. ಪ್ರಮಾಣ ಇಲ್ಲದ್ರಿ ನಿಮಗೆ? ಪ್ರಮಾಣದ ಮಹಾಭಾರತದಲ್ಲಿ ಪ್ರಮಾಣ. ಮದುವೆಯಾದ ಪಾಂಡು
ಕುಂತಿ ಮತ್ತು ಮಾದ್ರಿಯರನ್ನು ತನ್ನ ಜೊತೆ ಕರ್ಕೊಂಡು ಹೋದ. ಆದರೆ ಶಬ್ದವೇದಿ ಬಾಣದಿಂದ ಕಿಂದಮಂತನ್ನು ಋಷಿ ಸತ್ತು ಹೋದ. ಅವನು ಸಾಯುವಾಗ, ಪ್ರಾಣ ಬಿಡುವಾಗ, ನೀನು ನನ್ನ ಹೆಂಡತಿ ಜೊತೆಯಲ್ಲಿದ್ದಾಗ ನೀನನ್ನು ಕೊಂದಿಯಲ್ಲ, ನೀನು ನಿನ್ನ ಹೆಂಡತಿಯನ್ನು ಸ್ಪರ್ಶ ಮಾಡಿದ ಕ್ಷಣಕ್ಕೆ ಸತ್ತು ಹೋಗ್ತದೆ. ಪಾಂಡರಾಜ ಅಂತ ನೀವಿಬ್ಬರು ಮನೆಗೆ ಹೋಗ್ಬಿಟ್ಟು ಕುಂತಿ ಮಾತ್ರೆಯರು, ನಾ ಏನೋ ಯಾವುದೋ ಸನ್ಯಾಸಿಯಾಗಿ ಹಾಗೆ ಉಪವಾಸ ಬಿದ್ದು ಸರಿ ಬಿಟ್ಬಿಡ್ತೀನಿ, ಏನು ಪ್ರಯೋಜನ, ನಿಮಗಂತೂ ನಾನು ಸುಖ ಕೊಡ್ಲಿಕ್ಕೆ ಆಗಂಗಿಲ್ಲ. ಕುಂತಿ ಹೇಳ್ತಾಳೆ, ಗಂಡ ಹೆಂಡತಿ ಸಂಬಂಧ ಜನ್ಮ ಜನ್ಮಾಂತರದ್ದು. ಎಲ್ಲ ಕಾಲಕ್ಕೆ ನೀವು ಗುರುಗಳು. ಈ ಮುಂದಿನ ಜನ್ಮಕ್ಕೂ ಅದ್ರ ಮುಂದಿನ ಜನ್ಮಕ್ಕೂ ಅದ್ರ ಮುಂದಿನ ಜನ್ಮಕ್ಕೂ ಅಗ್ನಿಸಾಕ್ಷಿ ಮದುವೆ ಆಗಿವೆ. ನಿಮ್ಮ ಇಂಥ ಗಂಡ ಬೇಡ ಅಂದ್ರೆ ನನಗೆ ಬಿಡೋಂಗಿಲ್ಲ. ದೇವ್ರು ನಿಮ್ಮನ್ನೇ ಕಟ್ತಾನೆ. ಇಂಥ ಹೆಂಡ್ತಿ ಬೇಡ ಅಂದ್ರೆ ಅದೇ ಹೆಂಡ್ತಿನ ಮುಂದಿನ ಜನ್ಮದಾಗ ಕಟ್ತಾನೆ. ಇಲ್ಲ ಪ್ರೀತಿಯಿಂದ ಇರ್ರಿ, ಇಲ್ಲ ಮುಂದಿನ ಜನ್ಮಾಂತರ ಜಗಳಾಡ್ಕೋತೀರಿ ಅಷ್ಟೇ. ಪರಸ್ಪರ ಪ್ರೀತಿ ಮಾಡಲಿಕ್ಕೆ ಏನು ಗಂಟು ಹೋಗ್ತದೆ? ನಾ ಹೇಳ್ದಂಗೆ ಆಕೆ ಕೇಳಂಗಿಲ್ಲ, ನೀ ಹೇಳ್ದಂಗೆ ಆಫೀಸ್ನಾಗ ಕೇಳ್ತಾರೇನು? ಕೆಲವು ಕೇಳ್ತಾಳೆ, ಕಳುವಿ ಬಿಡ್ತಾಳೆ. ನೀನು ಆಕೆ ಕೆಲವು ಮಾತು ಕೇಳೋದು ಬೇಡನ? ನಾ ಆಕೆಗೆಲ್ಲ ಇಷ್ಟೆಲ್ಲ ದುಡ್ಡು ತಂದು ಹಾಕ್ತೇನೆ. ಏನು ಮಾತು ತಂದು ಹಾಕ್ತಿ? ಆಕೆ ತಂದೆ ತಾಯಿ ಮಕ್ಕಳು ಬಂಧು ಬಾಂಧವರು ಎಲ್ಲರನ್ನು ಬಿಟ್ಟು ಬಂದಾಳೆ. ಆದ್ದರಿಂದಾಗಿ ನಾವಿಬ್ಬರು ದೇಹ ಸಂಬಂಧನೇ ಒಂದಲ್ಲ. ಮಕ್ಕಳನ್ನ ಪಡೀಬೇಕು, ಅದು ಕರ್ತವ್ಯ. ಅದು ಶಾಪದಿಂದ ಆಗೋದಿಲ್ಲ, ಬೇಡ. ನಿಮ್ಮ ಸೇವೆ ಮಾಡ್ಕೊಂಡಿರ್ತೇವೆ. ಎಂಥ ಔದಾರ್ಯ ಕುಂತಿದ್ದು ನೋಡ್ರಿ. ಆದರೂ ಪಾಪ ಪಾಂಡುರಾಜ ಒಪ್ಕೊಂಡ. ದಿನ ಕೆಳಗೆ ಮಾಡ್ಕೊಂಡು ಕೊಡ್ತಿದ್ದೆ, ಚಿಂತೆ ಮಾಡ್ಕೊತ ಕೂತಿದ್ದೆ. ಕೇಳಿದ್ರು ಕುಂತಿ, ಏನು ಪತಿದೇವ ಯಾಕೆ ಚಿಂತೆ ಮಾಡ್ತಿ? ಇಲ್ಲ, ಮಕ್ಕಳಿಲ್ಲದ ಮನೆ ಶೂನ್ಯ ಅಂತ ಅನ್ನಿಸ್ತದೆ. ಪಾಂಡುರಾಜನ ಮಕ್ಕಳು ಇಂಥ ಮಹಾನುಭಾವರು ಅಂತಿಕೊಂಡು ಅಂತೇಳಿ ಅನ್ನಿಸ್ಕೊಳ್ಬೇಕು ಅಂತ ನನ್ನ ಆಸೆ ನನ್ನ ಮನಸ್ಸಿನಲ್ಲಿ ಮೊದಲಿನಿಂದಲೂ ಇದೆ. ಕುಂತಿ, ಇಷ್ಟೇನೋ ಒಂದು ಕೆಲಸ ಮಾಡ, ನನಗೆ ಅನುಮತಿ ಕೊಡ್ರಿ. ದುರ್ವಾಸರು ಕೊಟ್ಟಿರ್ತಕ್ಕಂಥ ಮಂತ್ರ ನನ್ನ ಹತ್ರ. ಆ ಮಂತ್ರದಿಂದ ನಾನು ಯಾವ ದೇವತೆಯನ್ನು ಕರಿತೇನೆ, ಆ ದೇವತೆ ಬಂದು ತನ್ನ ಸಮನಾಗಿರ್ತಕ್ಕಂಥ ಸಂತಾನವನ್ನು ನನಗೆ ಅನುಗ್ರಹ ಮಾಡಿ ಕರುಣಿಸಿ ಹೋಗ್ತಾನೆ. ದೇವತೆಗಳ ಅನುಗ್ರಹ ಆಗ್ತದೆ. ನಾನು ದೇವತೆಗಳ ಜೊತೆ ಸಂಬಂಧ ಮಾಡೋದಿಲ್ಲ. ಅದರಿಂದಾಗಿ ನಾವು ವ್ಯಭಿಚಾರ ಮಾಡೋದ್ರಿಂದ ಬೇರೆ ಗಂಡದಿಂದ ಮಗ ಪಡೆದಂತ ಅನ್ಬೇಡ್ರಿ. ಅದು ಮಂತ್ರದಿಂದ, ದೇವತೆ ಅನುಗ್ರಹದಿಂದ ಬರ್ತಕ್ಕಂಥ ಸಂತಾನ. ಎಂಥ ಮಗ ಬೇಕು ಹೇಳಿ? ಮಗ ಬೇಕೋ ಮಗಳು ಬೇಕೋ? ಸದ್ಯಕ್ಕೆ ಮಗ ಬೇಕು. ಎಂಥ ಮಗ ಬೇಕು ನೋಡ್ಕೊಂತಿ? ಧರ್ಮೋ ರಕ್ಷತೆ ರಕ್ಷಿತ. ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ಎಲ್ಲ ಕಾಲಕ್ಕೂ ಸಂರಕ್ಷಣೆ ಮಾಡ್ತದೆ. ಅದಕ್ಕೊಬ್ಬ ಧಾರ್ಮಿಕನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮಗ ಆಗುವಂತೆ ಆ ದೇವತೆಯನ್ನು ಕರೆಯಂತೆ ಕೊಂಡ. ಆಗಲಿ. ಭಗವದ್ಭಕ್ತ ಪರಮಾತ್ಮ 10 ಮಂದಿ ಭಗವದ್ಭಕ್ತರಲ್ಲಿ ಯಮಧರ್ಮರಾಜನ ಹೆಸರನ್ನು ಇಡ್ತಾನೆ. ಆ ಯಮಧರ್ಮರಾಜನನ್ನು ಕರೆದಿದ್ದಾಳೆ. ಅವನ ಅನುಗ್ರಹದಿಂದ ಮಗ ಹುಟ್ಟಿದ್ದಾನೆ. ಅವನಿಗೆ ಧರ್ಮರಾಜ ಅಂತ ಹೆಸರಿಟ್ಟಿದ್ದ. ಸಿಗ್ತದೆ ಅಂತಿಕೊಂಡಂತಂದ್ರೆ ಯಾರಿಗೆ ಬೇಡ? ಪ್ರತಿಯೊಬ್ಬರಿಗೂ ಹಾಗೇನೆ ಸ್ವಾಭಾವಿಕ ಅನ್ನಿಸ್ತದೆ.
1 ವರ್ಷ ಆದಮೇಲೆ ಹೇಳಿದೆ, ಕುಂತಿ ಏನಾಯಿತು? ಕ್ಷತ್ರಿಯರು ನನ್ನ ಮಕ್ಕಳು ನನ್ನ ರಾಜ್ಯ ಆಳಬೇಕು, ಆದರೆ ಶತ್ರುಗಳ ಜೊತೆಗೆ ಸಂಘರ್ಷ ಮಾಡಬೇಕಾದ್ರೆ ಮಹಾಬಲಿಷ್ಠ ಮಗ ಬೇಕು. ಅದಕ್ಕೋಸ್ಕರ ವಾಯುದೇವರನ್ನು ಕರೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಅಶ್ವಮೇಧ ಕ್ರತುಶ್ರೇಷ್ಠ, ಯಜ್ಞಗಳಲ್ಲಿ ಅಶ್ವಮೇಧ ಯಜ್ಞ ಅತ್ಯಂತ ಶ್ರೇಷ್ಠ. ನೀವು ಅನ್ಬೋದು, ಆಚಾರ್ಯ ಮನು ಸೂಕ್ತ ಹೋಮ ಮಾಡ್ತೀರಿ, ಪವಮಾನ ಹೋಮ ಮಾಡ್ತೀರಿ, ಬೃಹತಿ ಸಹಸ್ರ ಮಾಡ್ತೀರಿ, ಒಂದು ಸರ್ತಿ ಅಶ್ವಮೇಧ ಯಜ್ಞ ಮಾಡಿಬಿಡ್ರಲ್ಲ. ಮಾಡ್ಲಿಕ್ಕೆ ಬರ್ತದೆ, ಏನಿಲ್ಲ. ಈಗಿನ ಕಾಲಕ್ಕೆ ಒಂದು 5 ಕೋಟಿ ರೂಪಾಯಿ ವ್ಯವಸ್ಥೆಯನ್ನು ಮಾಡಿರಿ, ಭಾಳ ಏನಂಗಿಲ್ಲ. 5 ಕೋಟಿ ರೂಪಾಯಿ ನೀವು ವ್ಯವಸ್ಥೆ ಮಾಡಿರಿ, ಅಶ್ವಮೇಧ ಯಜ್ಞ ಆಗ್ತದೆ. ಹೌದು, ಅದಕ್ಕಷ್ಟು ಖರ್ಚು ಅದು. ಅದಕ್ಕೆ ದೊಡ್ಡ ಪೆಂಡಾಲ್ ಇರಬೇಕು ಅಂತದ. ಸುಮಾರು 64 ಋತ್ವಿಜರಿರಬೇಕಾಗ್ತದೆ. ಆನಂತರ ಪ್ರತಿದಿನ ಇಷ್ಟು ವಿವಿಧ ಹೋಮಗಳಾಗಬೇಕು ಅಂತ ಇರ್ತದೆ. ಆನಂತರ ಅದಕ್ಕಿಂತ ಮೊದಲು ವಾಯುದೇವರನ್ನು ವಿಶೇಷ ಉಪಾಸನೆ ಮಾಡಿ ವಾಯುದೇವರ ಅನುಗ್ರಹ ಪಡಿಬೇಕಾಗ್ತದೆ. ಯಜ್ಞಗಳಲ್ಲಿ ಅಶ್ವಮೇಧ ಯಜ್ಞ ಶ್ರೇಷ್ಠ. ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಯಜ್ಞವನ್ನು ಮಾಡ್ತಿದ್ರು. 100 ಅಶ್ವಮೇಧ ಯಜ್ಞವನ್ನು ಯಾವ ವ್ಯಕ್ತಿ ಮಾಡ್ತಿದ್ದ ಅವನಿಗೆ ಇಂದ್ರಸ್ಥಾನ ಸಿಗ್ತದೆ. ಅಷ್ಟು ದೊಡ್ಡದು ನೋಡಿ. 100 ಬೃಹತಿ ಸಹಸ್ರ ಯಜ್ಞ ಅಂತಂದ್ರೆ ನಾವು ಇಂದ್ರ ಆಗಿಬಿಡ್ತೇವೆ. ಯಾಕೆಂದರೆ ಈಗಾಗಲೇ 150ಕ್ಕಿಂತ ಹೆಚ್ಚು ಬೃಹತಿ ಸಹಸ್ರ ಹೋಮನ ಮಾಡಿಯಾಗಿದೆ. ಆದರೆ ಇದರಿಂದ ಬೃಹತಿ ಸಹಸ್ರ ಇಂದ್ರ ಪದವಿ ಸಿಗೋದಿಲ್ಲ, ಭಗವಂತನ ಪರಮಾನುಗ್ರಹ ಸಿಗ್ತದೆ. ಇರಲಿ. ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠ ದಿವಾಕರ. ಇನ್ನು ನಮಗೆ ಬೆಳಕು ಕೊಡೋರಲ್ಲಿ ಶ್ರೇಷ್ಠ ಯಾರು? ತಾರೆಗಳು ಬೆಳಕು ಕೊಡ್ತಾವೆ, ನಕ್ಷತ್ರಗಳು ಬೆಳಕು ಕೊಡ್ತಾವೆ, ಚಂದ್ರ ಕೊಡ್ತಾನೆ. ಇವರಲ್ಲಿ ಶ್ರೇಷ್ಠನಾದಂಥ ವ್ಯಕ್ತಿ ಯಾರು? ಸೂರ್ಯ. ಇನ್ನು ಬ್ರಾಹ್ಮಣ ಮನುಷ್ಯರಲ್ಲಿ ಶ್ರೇಷ್ಠ. ನಾ ಬ್ರಾಹ್ಮಣ, ನಾ ಶ್ರೇಷ್ಠ ಅಂತೇಳಿ ಕಾಲರ್ ಟೈಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಬ್ರಾಹ್ಮಣನಾಗಿ ಇರಬೇಕು. ಬ್ರಾಹ್ಮಣನ ಕರ್ತವ್ಯ ಏನು? ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ. ಈ 6 ಕರ್ಮಗಳನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥ ವ್ಯಕ್ತಿ ಬ್ರಾಹ್ಮಣ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. 6 ಗುಣಗಳು ಅವನಲ್ಲಿ ಇರಬೇಕು ಅಂತ ತಿಳ್ಕೊಂಡಂತೇಳಿ ಕೃಷ್ಣ ಹೇಳ್ತಾನೆ. ವಿಪ್ರಾನ್, ಮೊದಲು ವಿಪ್ರಾಗಿರಬೇಕು. ಸ್ವಲಾಭ ಸಂತುಷ್ಟಾನ್, ದೇವರು ಕೊಟ್ಟದಲ್ಲಿ ಸಂತುಷ್ಟನಾಗಿರಬೇಕು. ಸಾಧು ಆಗಿರಬೇಕು. ಆನಂತರ ಸರ್ವಭೂತಗಳನ್ನು ಸಂತೋಷಪಡಿಸ್ಬೇಕು. ಭೂತ ಸಹೃತ್ತಮಾನ್. ಭೂತ ಅಂದರೆ ಭೂತ ಪ್ರೇತ ಪಿಶಾಚಿ ಅಂತ ತಿಳ್ಕೊಳ್ಬಿಟ್ಟೆ. ನಮ್ಮಲ್ಲಿ ಪ್ರವಚನ ಕೂತು ಶಿಷ್ಯಂದ್ರೆಲ್ಲ ಮುಖ ನೋಡ್ಲಿಕ್ಕತ್ತಾರೆ, ಯಾವ ಭೂತನ ಇದು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ಪಂಚಮಹಾಭೂತಗಳು
ಆ ನಂತರ ಎಷ್ಟೆಷ್ಟು ಜನರು ಪ್ರಾಣಿ ಮನುಷ್ಯರಿದ್ದಾರೆ ಎಲ್ಲರನ್ನೂ ಸಂತೋಷಪಡಿಸ್ಬೇಕು. ನಿರಹಂಕಾರಿಯಾಗಿರಬೇಕು. ಸಿಟ್ಟಿಗೆ ಬರಬಾರ್ದು. ಶಾಂತಾನ್ ನಿರಹಂಕಾರಿಣ ಶಾಂತಾನ್ ನಮಸ್ತೆ ಶಿರಸಾ ಸಕೃತ ಅಂತ ಈ 6 ಗುಣಗಳು ಯಾರಲ್ಲಿದೆ ಅವರು ಬ್ರಾಹ್ಮಣ ಲಾಕ್ಯಕ್ಕೆ ಯೋಗ್ಯ ಅಂತ ಕೃಷ್ಣ ಹೇಳಿದ ಮಾತು. ಹಾಗಾದ್ರೆ ಏನ್ರಿ ನಮ್ಮ ಗುರುಗಳು ಬ್ರಾಹ್ಮಣರಲ್ರಿ ಅಂತ ನಮ್ಮ ಶಿಷ್ಯಂದ್ರ ಅನ್ಬೋದು. ಯಾಕಂದ್ರೆ ನಾವು ಅಭ್ಯಾಸ ಮಾಡಲಿ ಸಿಟ್ಟು ಮಾಡ್ತಾರೆ. ಸಿಟ್ಟಿಗೆ ಬರಬಾರ್ದಂತದ ಇಲ್ಲಿ. ಸಾಧೂನ್ ಭೂತ ಸುಹೃತ್ತವಾನ್ ನಿರಹಂಕಾರಿ ಶಾಂತಾನ್ ಶಾಂತಿ ಇರಬೇಕು, ಸಿಟ್ಟಿಗೆ ಬರಬಾರ್ದು ಅಂತದ. ಆದರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ವಿದ್ಯಾರ್ಥಿಗಳ ಮೇಲೆ ಸಿಟ್ಟು ಬರದೇ ಇದ್ರೆ ನಾವು ಗುರುನೇ ಅಲ್ಲ. ನಾವು ನಮ್ಮ ಗುರುಗಳು ಏನು ಮಾಡೋದು ಬರ್ತಾರೆ ಬಿಡು ನಡೀತದೆ ಅಂತಿಕೊಂಡು ಅಂತೇಳಿ ಅಭ್ಯಾಸ ಮಾಡೋಂಗಿಲ್ಲ, ನಿದ್ದೆ ಮಾಡ್ತೀವಿ, ಆನಂತ ಏನು ಬೇಕಾದ್ ಮಾಡ್ತೀವಿ ಅಂತಿಕೊಂಡು ಅಂತೇಳಿ ಅವರು ಯಾವಾಗ ತಪ್ಪು ದಾರಿಗೆ ಹೋಗ್ತಾರೆ ಆವಾಗ ಗುರುಗಳಿಗೆ ಪಾಪ ಬರ್ತದೆ. ಅದರಿಂದ ವಿದ್ಯಾರ್ಥಿಗಳಿಗೆ ಬೈಯುವುದೇ ಗುರುಗಳ ಧರ್ಮ. ತಪ್ಪು ಮಾಡಿದಾಗ ದಿನ ಅಲ್ಲ. ತಾತ್ಪರ್ಯ ಇಷ್ಟೇ, ಬ್ರಾಹ್ಮಣನಾಗಬೇಕಾಗಿದ್ದರೆ ಇವೆಲ್ಲ ಆಚರಣೆಗಳನ್ನು ತಪ್ಪದೇ ಮಾಡಬೇಕಾಗ್ತದೆ. ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತ. ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ದೇವತೆಗಳು ಅಂತೇನಿದ್ದಾರೆ, ಸಕಲ ಜೀವರು ಅಂತೇನಿದ್ದಾರೆ, ಅವರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ವಾಯುದೇವರು. ಅಂಥ ವಾಯುದೇವರನ್ನು ನೀನು ಕರಿ ಅಂತ ತಿಳ್ಕೊಂಡು ತಂದಾಕ್ಷಣಕ್ಕೇನೆ ವಾಯುದೇವ್ರಿಗೆ ಪ್ರಾರ್ಥನೆ ಮಾಡ್ತಾಳೆ. ವಾಯುದೇವರು ಹೇಳ್ತಾರೆ, ಕುಂತಿ ಭಾಳ ಒಳ್ಳೆ ಕೆಲಸ ಮಾಡಿದೆ, ನನಗೆ ಭಗವಂತನ ಸೇವೆ ಮಾಡಬೇಕಾಗಿತ್ತು. ಹಿಂದಿನ ಜನ್ಮದಲ್ಲಿ ನಾನೇ ಹನುಮಂತನಾಗಿದ್ದೆ, ಈಗ ನಿನ್ನ ಹೊಟ್ಟೆಯಲ್ಲಿ ಭೀಮನಾಗಿ ಹುಡ್ತೇನೆ. ಮುಂದೆ ವೇದವ್ಯಾಸರ ಸೇವಾ ಮಾಡೋದಕ್ಕೋಸ್ಕರ ಮಧ್ವಾಚಾರ್ಯ ಹುಡ್ತೇನೆ ನಾನು. ಆದ್ದರಿಂದಾಗಿ 3 ಅವತಾರಗಳು, 2ನೇ ಅವತಾರನೆಲ್ಲ ನಾನು ತೆಗೆದುಕೊಳ್ತಾ ಇದ್ದೇನೆ ಅಂತಕೊಂಡು ವಾಯುದೇವರು ಹೇಳ್ತಾರೆ. ಏನ್ರಿ ಹನುಮ ಭೀಮ ಮಧ್ವ ಇವರು ವಾಯುದೇವ್ರ ಅವತಾರ ಅಂತಕೊಂಡು ನೀವು ಹೇಳ್ತೀರಿ ಮಾಧವರು, ನಾವ್ಯಾಕೆ ನಂಬಣ್ರಿ? ನಂಬಬೇಕಾಗ್ತದೆ. ಮಹಾಭಾರತ ನಂಬ್ತಿರೋ ಇಲ್ಲೋ? ಮಹಾಭಾರತದಲ್ಲಿ ಬಂದಿರತಕ್ಕಂಥ ಶ್ಲೋಕ, ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕ. ಮೊದಲನೇದ್ದು ಹನುಮಂತನ ಅವತಾರ ವಾಯುದೇವರದು, 2ನೇ ಅವತಾರ ಭೀಮ, ಪೂರ್ಣಪ್ರಜ್ಞೆ ಮಧ್ವಾಚಾರ್ಯರು 3ನೇ ಅವತಾರ. ಪರಮಾತ್ಮನ ಕಾರ್ಯವನ್ನು ಪೂರ್ಣ ಮಾಡುವುದಕ್ಕೋಸ್ಕರ ಅವರು ಭೂಮಿಗೆ ಬರ್ತಾರೆ. ಅಲ್ಲ, ಪರಮಾತ್ಮನ ಕಾರ್ಯ ಎಲ್ಲ ಜನರಿಗೆ ಸಂತೋಷಪಡಿಸ್ತಕ್ಕಂಥದ್ದು. ಈ ವಾಯುದೇವರು ಬಲದ ದೇವತೆ. ಆದ್ದರಿಂದಾಗಿ ಮಧ್ವಾಚಾರ್ಯ ಏನು ಬಲ ತೋರಿಸ್ಯಾರಪ್ಪ? ಮಧ್ವಾಚಾರ್ಯರು ಬಲ ತೋರಿಸ್ಯಾರ. ಶತ್ರುಗಳ ವಿನಾಶ ಇದು ಬಲದ ಲಕ್ಷಣ. ಎಲ್ಲ ದುರ್ವಾದಿಗಳ ಮತವನ್ನು ಖಂಡನೆ ಮಾಡೋದು ಇದು ಕೂಡ ಬಲದ ಲಕ್ಷಣ. ಆದ್ದರಿಂದಾಗಿ ಇಲ್ಲ, ಮಹಾಭಾರತದೊಳಗೆ ಎಷ್ಟೋ ಪ್ರಕ್ಷೇಪಗಳು ಬಂದಾವ, ಪ್ರಕ್ಷಿಪ್ತ ಭಾಗಗಳವ. ಆದ್ದರಿಂದಾಗಿ ಹನುಮ ಭೀಮ ಮಧ್ವರು ವಾಯುದೇವರ ಅವತಾರ ಅಂತಕೊಂಡಂತನ್ನೋದಕ್ಕೋಸ್ಕರ ನಮಗೆ ಮಹಾಭಾರತ ಬಿಟ್ಟು ಪ್ರಮಾಣ ಬೇಕು ಅಂತಕೊಂಡ್ತಾರೆ ಅಂತಕ್ಕಂಥವ್ರು ಇದ್ದಾರೆ. ಬೇಕಾದಷ್ಟು ಪ್ರಮಾಣಗಳು. 1 ತಿಂಗಳು ಕೂತ್ಕೊಳ್ರಿ, ಅಷ್ಟು ಪ್ರಮಾಣ ಹೇಳಲಿಕ್ಕಾಗ್ತದೆ.
ಮಹಾಭಾರತ ಬಿಟ್ಟು ಪ್ರಮಾಣ ಹೇಳ್ತೀನಿ ಕೊಡು. ತ್ರಿಕೋಟಿ ಮೂರ್ತಿ ಸಂಯುಕ್ತ ತ್ರೇತಾಯಾಂ ರಾಕ್ಷಸಾಂತಕಃ ಹನುಮಾನ್ ಇತಿ ವಿಖ್ಯಾತೋ ರಾಮಕಾರ್ಯ ಧುರಂಧರ. ಹನುಮಂತ ದೇವರ ಶರೀರದಲ್ಲಿ 3 ಕೋಟಿ ದೇವತೆಗಳು, ಪರಮಾತ್ಮ 3 ಕೋಟಿ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ತ್ರಿಕೋಟಿ ಮೂರ್ತಿ ಸಂಯುಕ್ತ, ಪರಮಾತ್ಮನ 3 ಕೋಟಿ ರೂಪಗಳು ಅವನ ರುದ್ರದೇವ ಬ್ರಹ್ಮದೇವರ ಶರೀರದಲ್ಲಿವೆ. ವಾಯುದೇವರ ಶರೀರದಲ್ಲಿ ಬ್ರಹ್ಮನೂ ಸರಿ, ವಾಯುದೇವರು ಸರಿ. ಏನು ರೀ ಹಾಗ್ಯಾಕೆ ಇರ್ಲಿಕ್ಕೆ ಸಾಧ್ಯತೆ ಅದ? ನಮ್ಮ ನಿಮ್ಮಲ್ಲೇ ಪರಮಾತ್ಮ 72,000 ರೂಪದಿಂದ ಇದ್ದಾನೆ. ಇಷ್ಟೇ ಎಣಸ್ಲಿಕ್ಕೆ ಬರ್ತೇನೆ ನಿಮಗೆ ಅಂತ ತಿಳ್ಕೊಂಡಂತೇಳಿ ಹಂಗೆ ಭಾಳ ರೂಪದಿಂದ ಇದ್ದಾನೆ. ಇಂಥ ವ್ಯಕ್ತಿ ಶ್ರೀ ರಾಮಚಂದ್ರನ ಅವತಾರದ ಉದ್ದೇಶ ಏನು? ವಿನಾಶಾಯ ಚ ದುಷ್ಕೃತಾಂ. ದಂಡಕಾರಣ್ಯದಲ್ಲಿ ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತರಾದ ಸಂಪೂರ್ಣ ಅರ್ಧ ಹಿಂದೂಸ್ತಾನಕ್ಕಿಂತಲೂ ಹೆಚ್ಚು ಭಾಗ, ವಿಂಧ್ಯ ಪರ್ವತದಿಂದ ಕೆಳಗೆ ಎಲ್ಲ ಮಧ್ಯಪ್ರದೇಶದ 1/4 ಭಾಗ, ಗುಜರಾತು, ಸೌರಾಷ್ಟ್ರ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ಈ ಕಡೆಗೆ ಒರಿಸ್ಸಾ, ಇದೆಲ್ಲ ರಾವಣನ ಅಧೀನದಲ್ಲಿತ್ತು. ಅನೇಕ ರೀತಿಯಾಗಿ ಸಜ್ಜನರಿಗೆ ಪೀಡೆ ಕೊಡೋದೇ ಅವರದು. ಕಂಡ ಹೆಣ್ಣುಗಳನ್ನು ಅಪಹರಣ ಮಾಡಿಕೊಂಡು ಹೋಗೋದೇ ರಾವಣನ ಒಂದು ಚಟ ಇತ್ತು. ರಾವಣನ ಚಟ ಇತ್ತು. ಅಂಥ ರಾವಣನನ್ನು ಸಂಹಾರ ಮಾಡಬೇಕಾಗಿತ್ತು. ಆ ರಾವಣನ ಇರ್ತಕ್ಕಂಥ ಎಲ್ಲ ಅನೇಕ ಸಹಕಾರಿಗಳನ್ನು ನಾಶಪಡಿಸಬೇಕು. ಇದು ರಾಮಕಾರ್ಯ. ಆ ರಾಮಕಾರ್ಯದಲ್ಲಿ ಅವನಿಗೆ ಅನೇಕ ರೀತಿ ಭೂಭಾರಹರಣದಲ್ಲಿ ಅವನ ಜೊತೆಯಲ್ಲಿ ಅಸಂಖ್ಯ ರಾಕ್ಷಸರನ್ನು ಸಂಹಾರ ಮಾಡಿದ ಕೀರ್ತಿ ಹನುಮಂತನದು. ಹನುಮಾನ್ ಇತಿ ವಿಖ್ಯಾತೋ ರಾಮಕಾರ್ಯ ಧುರಂಧರ. ಭವಿಷ್ಯ ಪುರಾಣದ ಮಾತು. ಭವಿಷ್ಯ ಪುರಾಣ ಹೇಳ್ತಾರೆ, ರಾಮನ ಕಾರ್ಯದಲ್ಲಿ ಸೇವಕನಾಗಿ ಹನುಮಾನ್ ಇತಿ ವಿಖ್ಯಾತೋ ರಾಮಕಾರ್ಯ ಧುರಂಧರ. ಈಗ ನಿಮಗೆಲ್ಲ ಈ ಶಬ್ದ ಭಾಳ ಇದಾಗೆಲ್ಲ. ಧುರಂಧರ, ಧುರಂಧರ ಅಂತ ತಿಳ್ಕೊಂಡಂತ ಏನರ್ಥ? ಸಂಪೂರ್ಣ ಪರಮಾತ್ಮನ ಆಜ್ಞೆಯ ಪ್ರಕಾರ ಎಲ್ಲ ರಾಕ್ಷಸರನ್ನು ಕೊಲ್ಲುವ ಜವಾಬ್ದಾರಿಯನ್ನು ಧರಿಸಿದವನು ಧುರಂಧರ, ರಾಮಕಾರ್ಯ ಧುರಂಧರ. ಇವತ್ತೇ ನನ್ನ ಮಗಳು ದುರ್ಯೋಧನನ ಬಗ್ಗೆ ನಾನು ಮೊನ್ನೆ ಹೇಳಿದ ಮಾತನ್ನು ಕೇಳಿದ ನಂತರ ಒಂದು ಸಣ್ಣ ಪೋಸ್ಟ್ ಕಳಿಸಿದ್ದು ಕೊಟ್ಟಿದ್ಲು. ನನಗೆ ಹೇಳ್ತಾಳೆ, ಅಪ್ಪಾಜಿ ನನಗಂತೂ ಆಗಿನ ಕಾಲದ ಧುರಂಧರ ಅಂತ ತಿಳ್ಕೊಂಡಂತಂದರೆ ಹನುಮಂತ ಅಂತ ಅನ್ನಿಸ್ತದೆ, ಭೀಮ ಅಂತ ಅನ್ನಿಸ್ತದೆ ಅಂತ ತಿಳ್ಕೊಂಡಂತೇಳಿ ಅವಳು ಪೋಸ್ಟ್ ಕಳಿಸಿದ್ದಾಳೆ. ಒಂದು ಸ್ವಲ್ಪ ಓದ್ತೀನಿ ಹೇಳ್ಕೊಳ್ಳಿ. ಭೀಮ ದ್ರೌಪದಿಯ ಕೂದಲನ್ನು ಕಟ್ಟಿ ದುಶ್ಯಾಸನ ಕೊಂದು ಮನ್ಯು ಸೂಕ್ತವನ್ನು ಕಂಡಿದ್ದ. ಅಂತಹ ನರಸಿಂಹದೇವರನ್ನು ಸಂತೋಷಪಡಿಸಿದ ಭೀಮ ಧುರಂಧರ ಅಂತ ತಿಳ್ಕೊಂಡಂತ ನನಗೆ ಅನ್ನಿಸ್ತದೆ ಅಂತ ತಿಳ್ಕೊಂಡಂತ ಹೇಳಿ. ಅವಳಿಗೆ ಏನು ಶ್ಲೋಕ ಗೊತ್ತಿಲ್ಲ, ಏನಿಲ್ಲ, ಆದರೆ ದೇವರಾಕೆ ಮನಸ್ಸಿನಲ್ಲಿ ತಂದು ಕೊಟ್ಟಾನ. ಅವಳು ಹೇಳ್ತಾಳೆ, ಐ ಹ್ಯಾವ್ ಸಮ್ ಡಿಸ್ಕ್ರಿಪ್ಷನ್ ಅಪ್ಪಾಜಿ. ದ ಒರಿಜಿನಲ್ ಧುರಂಧರ್ ಈಸ್ ಭೀಮಸೇನ.
दुर्योधन एंड ब्रदर्स को ढेर करने वाला, इन द वे दैट शूट्स थीम वेल, द वन हु कैरिंग अस all of us to moksha, the one who loves his wife and Paramatma, the one who is shown as his Manyu form of Paramatma. ದ್ರೌಪದಿ ಭೀಮಸೇನ ಅಂತರಂಗ ಶ್ರೀ ಮನ್ಯುಗೆ ಜಯವಾಗಲಿ. ಅವರೇನು ಹೇಳ್ತಾಳೆ ಅಂತಕೊಂಡಂತಂದರೆ, ಹೇಗೆ ಲಕ್ಷ್ಮೀನಾರಾಯಣರಲ್ಲಿ ಪ್ರೀತಿ ಇದೆ, ಏನಪ್ಪ ಸಂಸಾರದೊಳಗೆ ಬಿದ್ದರೆ ಹೆಂಡತಿ ಮಕ್ಕಳೊಂದು ಬಿದ್ದರೆ ಏನು ದೊಡ್ಡ ಕೆಲಸ ಆಗಂಗಿಲ್ಲ ಅಂತಕೊಂಡಂತ ಹೇಳಿ ಹೇಳ್ತಕ್ಕಂಥ ಒಂದು ಕ್ರಮ. ಆದರೆ ಅದು ಪರಮಾತ್ಮನಿಗೂ ವಾಯುದೇವರಿಗೂ ಲಾಗು ಆಗಂಗಿಲ್ಲ. ಅವರು ಎಷ್ಟು ತಮ್ಮ ಹೆಂಡತಿಯನ್ನು ಪ್ರೀತಿಸ್ತಾರೆ ಅಷ್ಟೇ ಜಗತ್ತಿಗೆ ಅಷ್ಟು ಉಪಕಾರವನ್ನು ಮಾಡ್ತಾರೆ. ದೇವರನ್ನು, ಲಕ್ಷ್ಮೀರಹಿತನಾದ ದೇವರನ್ನು ನೀವು ಎಲ್ಲಾದರೂ ಪೂಜೆ ಮಾಡಿ ನೋಡಿದ್ರೇನು? ಪ್ರಾಚೀನ ಎಲ್ಲ ಮೂರ್ತಿ ನೋಡ್ರಿ, ದೇವರನ್ನು ಹೆಂಡತಿಯನ್ನು ತೊಡೆ ಮೇಲೆ ಕುಡ್ಕೋತಾರೆ ಅವರು. ಯಾಕೆ? ಮದುವೆ ಆದಮೇಲೆ ಗಂಡ ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಗಂಡನನ್ನು ಪ್ರೀತಿಸಬೇಕು. ಎಲ್ಲ ಕಡೆ ಶಾಸ್ತ್ರಗಳು ಪತಿವ್ರತೆ ಆಗಿರಬೇಕು. ಹಾಗಾದ್ರೆ ಇವನಿಗೆ ಬೇಕಾದ್ದೇನು? ಎಲ್ಲಿ ಬೇಕಾದ್ರೆ ಹೆಂಡತಿ ಜೊತೆ ಹೋಗ್ಬೇಕೇನು? ಇಲ್ಲ, ಅವನು ಪತ್ನಿವ್ರತನೇ ಆಗಿರಬೇಕು. ಆಗ ಮಾತ್ರ ನೋಡಿ, ದುಶ್ಯಾಸನನನ್ನು ಕೊಂದು ನರಸಿಂಹದೇವರನ್ನು ಕಂಡ ಭೀಮ ಅದೇ ರಕ್ತ ತೆಗೆದುಕೊಂಡು ಹೋಗಿ ದ್ರೌಪದಿ ಕೂದಲಿಗೆ ಹಚ್ಚಿ ಅದನ್ನು ಕೂದಲು ಕಟ್ತಾನೆ. ಹೆಂಡತಿ ಮೇಲೆ ಅಷ್ಟು ಪ್ರೀತಿ. ಈ ಕಡೆ ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡ್ತಾನೆ, ಈ ಕಡೆಯಲ್ಲಿ ಯುದ್ಧ ಕಾರ್ಯವನ್ನು ಮಾಡ್ತಾನೆ. ಪರಮಾತ್ಮ ಅದೇ ರೀತಿಯಾಗಿ ಮಾಡ್ದ. ಯಾವಾಗ ಅಪವಾದ ಬಂತು, ರಾಜನಾಗಿರ್ತಕ್ಕಂಥವನು ಅಪವಾದ ದೂರ ಮಾಡುವವರೆಗೂ ಇದರಿಂದ ದೂರ ಇರಬೇಕು ಅಂತ ತಿಳ್ಕೊಂಡಂಥೇಳಿ ಸೀತೆಯನ್ನು ವಾಲ್ಮೀಕಿ ಆಶ್ರಮಕ್ಕೆ ಕಳಿಸಿಬಿಟ್ಟ. ಅಲ್ಲಿ ಗಂಡನ ಕರ್ತವ್ಯ ನಿರ್ವಹಿಸಿದ. ಯಾಕೆ? ಅಲ್ಲಿ ಸುಲಭವಾಗಿ ಹೆರಿಗೆ ಆಗಲಿ, ಋಷಿಗಳ ಆಶೀರ್ವಾದ ಸಿಗಲಿ ಅಂತ ತಿಳ್ಕೊಂಡಂಥೇಳಿ. ಇಲ್ಲಿಯ ಈ ಅಯೋಗ್ಯರಿಗೆ ರಾಮ ತ್ಯಾಗ ಮಾಡಿದ, ಮಹಾ ತ್ಯಾಗಿ ಅಂತ ತಿಳ್ಕೊಂಡಂತೇಳಿ ಈ ರೀತಿಯಾಗಿ ಕೂಡ ಅನಿಸ್ಕೊಂಡ. ಅದನ್ನು ಸೇರಿದ್ದೇನು ಅಂತ ತಿಳ್ಕೊಂಡಂತಂದರೆ, ಪ್ರಾಚೀನ ಕಾಲದಿಂದ ಇರತಕ್ಕಂಥ ಧುರಂಧರ ವಾಯುದೇವರು. ಇವತ್ತು ಮಧ್ಯಾಹ್ನ ಮಾತನಾಡೋಕೆ ನಾನು ಹೇಳಿದ್ಲ ಅವಳು, ನಿನ್ನೆ ಸಾಯಂಕಾಲ ಮಾತಾಡುವಾಗ. ಧುರಂಧರ ಅಂತ ತಿಳ್ಕೊಂಡಂತೆ ಎಲ್ಲಾದರೂ ಬಂದದೇನು ಅಂತ ತಿಳ್ಕೊಂಡಂತೇಳಿ ನಾನು ಹೇಳಿದೆ, ಬಂದಿದ್ದೆ ಹೇಳ್ತೀನಿ ನೋಡು ಅಂತ ತಿಳ್ಕೊಂಡಂತೆ. ಅವಾಗ ಈ ಶ್ಲೋಕ ನೆನಪಾಗಿರಲಿಲ್ಲ ನನಗೆ. ಇವತ್ತು ಈ ಶ್ಲೋಕ ನೋಡಿದರೆ ಬಂದಿದೆ, ರಾಮ ಕಾರ್ಯ ಧುರಂಧರ. ಇನ್ಮೇಲೆ ನೀವು ಧುರಂಧರ ಪಿಕ್ಚರ್ ನೋಡ್ಲಿಕ್ಕೆ ಅಡ್ಡಿಲ್ಲ. ಹೌದು, ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ ಪೀಡಾಕಾರಿಗಳಾಗಿರ್ತಕ್ಕಂಥವರನ್ನು ಅಷ್ಟೇ ಕ್ರೂರತೆಯಿಂದ, ಮೋಸದಿಂದಾಗಲಿ ಏನಿಂದಾಗಲಿ ಅವರನ್ನು ಕೊಲ್ಲುವುದೇ ನಮ್ಮ ಧರ್ಮ. ಕೂರ್ಮ ಪುರಾಣ ಹೇಳ್ತಾರೆ, ವಾಯುಪುತ್ರೋ ಮಹಾತೇಜ ರಾಮಸ್ಯಾಸೀತ್ ಪ್ರಿಯ ಸದಾ. ವಾಯುದೇವರ ಅವತಾರ ಇವನು. ವಾಯುದೇವರು ಒಂದು ರೂಪದಿಂದ ಅಂಜನಾದೇವಿಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಇವರು. ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗಿದ್ದು. ಆದ್ದರಿಂದಾಗಿ ಆಯ್ತಪ್ಪ, ಹನುಮಂತ ವಾಯುದೇವರು ಹೇಳ್ತಾರೆ, ಆಯಿತು ಭೀಮನ ಬಗ್ಗೆ ಮಹಾಭಾರತ ಹೇಳಕ್ಕೆ ಹೋಗಬೇಡ್ರಿ. ಮಹಾಭಾರತದೊಳಗೆಲ್ಲ ಭಾಳ ಮಿಕ್ಸ್ ಆಗೇ ಅಂತ ಹೇಳ್ತಾರೆ. ಉಳಿದ ಪುರಾಣ, ಪ್ರತಿಯೊಂದು ಪುರಾಣದಲ್ಲೂ ಈ ವಿಷಯಗಳು ಬಂದಿದೆ. ಸವಾಯು ಭೀಮಸೇನೋಭೂತ್ ದ್ವಾಪರಾಂತೆ ಕುರುದ್ವ. ಇಲ್ಲಿ ಕುರುಕುಲ ಶ್ರೇಷ್ಠನಾಗಿರ್ತಕ್ಕಂಥ ಪರೀಕ್ಷಿತ್ ರಾಜ
ದ್ವಾಪರದ ಕೊನೆ ಭಾಗದಲ್ಲಿ ಆ ವಾಯುದೇವರೇ ಯಾವನು ಹನುಮಂತನಾಗಿದ್ದನೋ ಅವನೇ ಭೀಮಸೇನಾಗಿ ಹುಟ್ಟಿದ್ದಾನೆ. ಭೀಮಸೇನೋಭೂತ್ ದ್ವಾಪರಾಂತೆ ಕುರುದ್ವ ಹೆಸರು ಹೇಳಿದ್ದಾರೆ. ಕೃಷ್ಣಂ ಸಂಪೂಜಯಾಮಾಸ ಹತ್ವಾ ದುರ್ಯೋಧನಾದಿಕಾನ್, ದುರ್ಯೋಧನಾದಿಗಳನ್ನು ಕೊಂದು ಶ್ರೀಕೃಷ್ಣನ ಶ್ರೇಷ್ಠ ಪೂಜೆಯನ್ನು ಮಾಡಿದ. ಕೊಂದು ಪೂಜೆ ಮಾಡಿದ. ಭಾಳ ಒಳ್ಳೆಯದಾಯ್ತು. ನಾವು 4 ಮಂದಿನ ಕೊಂದು ದೇವ್ರ ಪೂಜೆ ಮಾಡ್ತೀವಿ. ಯಾಕೆ ಭೀಮಸೇನ್ಗೆ ಏನು ಹೇಳ್ಯಾರ ಇಲ್ಲಿ? ಹತ್ವಾ ದುರ್ಯೋಧನಾದಿಕಾನ್, ದುರ್ಯೋಧನಾದಿಗಳನ್ನು ಕೊಂದು ಕೃಷ್ಣನ ಪೂಜೆ ಮಾಡಿದ. ಅಲ್ಲಿ ರಾಕ್ಷಸಾಂತಕಃ ರಾಮ ಕಾರ್ಯ ದುರಂಧರ ಅಂತ ಹೇಳಿದರು. ಕೊಲ್ಲೋದು ಪೂಜೆ ಏನು? ಹೌದು. ದುಷ್ಟರನ್ನು ನಾಶಪಡಿಸುವುದು ಪೂಜಾನೇ. ನಮಗೆ ದುಷ್ಟರನ್ನು ನಾಶಪಡಿಸ್ಲಿಕ್ಕಾಗದೇ ಇದ್ದರೂ ಕೂಡ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಬರ್ತದೆ. 6 ಜನ ಶತ್ರುಗಳು ಇಲ್ಲೇ ಕೂತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಅವುಗಳನ್ನು ಕಂಟ್ರೋಲ್ ಮಾಡಿ ಪೂಜೆ ಮಾಡಿದರೆ ನಾವು ಕೂಡ ಹತ್ವಾ ಪೂಜೆ ಮಾಡಿದಂಗೆ. ಎಷ್ಟೆಷ್ಟು ದುಷ್ಟ ವಿಚಾರಗಳು ಅಂತೇನಿವೆ ಅವುಗಳನ್ನು ಕೊಂದುಬಿಡಬೇಕು. ಎಷ್ಟೆಷ್ಟು ಅವಕ್ಷಭಕ್ಷಣ ಅಪೇಯಪಾನ ಮಾಡಬೇಕಂತ ಇಚ್ಛೆ ಆಗ್ತದೆ ಅದನ್ನೆಲ್ಲ ಕಿತ್ತೆ ಹಾಕಬೇಕು. ಅದೇ ದೇವರ ಪೂಜಾ. ದೇವರು ಹೇಳಿದಂತೆ ಇರುವುದೇ ದೇವರ ಪೂಜಾ. ಇದು ಕೂಡ ಬಂದದ್ದು ಭವಿಷ್ಯ ಪುರಾಣದಲ್ಲಿ. ಈಗ ಮುಂದಾಗೋದನ್ನು ಪುರಾಣ ಹೇಳ್ತದೆ. ಅದರ ಹೆಸರಕ್ಕೆ ಭವಿಷ್ಯ ಪುರಾಣ ಅಂತ ತಿಳ್ಕೊಂಡಂತೆ. ಆಯ್ತಪ್ಪ, ಮಧ್ವಾಚಾರ್ಯ ಬಗ್ಗೆ ಪ್ರಮಾಣ ಇಲ್ಲದ ಮಧ್ವಾಚಾರ್ಯ ಅಂತ ನಾನೇ ಭೀಮ, ನಾನೇ ಹನುಮಂತ, ಬೇಕಾದ್ರೆ ಪರೀಕ್ಷೆ ಮಾಡಿ ಅಂತ ತಿಳ್ಕೊಂಡಂತೆ ಅವರೇ ಸ್ಪಷ್ಟವಾಗಿ ಹೇಳಿಬಿಟ್ಟಾರೆ. ಸುಧಾ ಗ್ರಂಥದ ಕೊನೆಯಲ್ಲಿ ಮತ್ತು ಇನ್ನೂ ಕೆಲವು ಗ್ರಂಥದ ಕೊನೆಯಲ್ಲಿ ಹೇಳ್ತಾರೆ, ಯಸ್ಯ ತ್ರೀಣುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ನಲಂ ಬಟ್ ತದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ ವಾಯೋ ರೂಪಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮನ ಗ್ರಂಥಃ ಕೃತಃ ಕೇಶವೇ. ವೇದದಲ್ಲಿ ಯಾರ 3 ಅವತಾರ ಅಂತಕೊಂಡು ಹೇಳಿದೆ. ಯಸ್ಯ ತ್ರೀಣುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ನಲನ್. ಒಂದು ಬಲ ಮತ್ತು ತತ್ವಜ್ಞಾನ ಎರಡೂ ಜೊತೆಯಲ್ಲಿರ್ತಕ್ಕಂಥ ರೂಪಗಳು. ಹನುಮಂತನಷ್ಟು ಶ್ರೇಷ್ಠ ತತ್ವಜ್ಞಾನಿ ಬೇರೆ ಯಾರೂ ಆಗಿರಲಿಲ್ಲ. ಅವನ ಬಲದ ಕಥೆ ನಿಮಗೆ ಗೊತ್ತಿದೆ. ಆದರೆ ಯಾವಾಗ ರಾಮನಿಗೆ ಕಿಷ್ಕಿಂಧೆಯ ಮೊದಲು ಹನುಮಂತ ಭೇಟಿ ಆಗ್ತಾನೆ, ರಾಮನ ಜೊತೆಗೆ 4-5 ನಿಮಿಷ ಮಾತಾಡ್ತಾನೆ, ಭಾಳ ಮಾತಾಡೋದಿಲ್ಲ. ತನ್ನ ಪರಿಚಯ, ಸುಗ್ರೀವನ ಪರಿಚಯ ಇತ್ಯಾದಿಗಳನ್ನು ಕೊಡ್ತಾನೆ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ, ಈ ವ್ಯಕ್ತಿ ಮಹಾವ್ಯಾಕರಣ ಇತ್ಯಾದಿಗಳನ್ನು ಓದಿದ ವ್ಯಕ್ತಿ ಇಲ್ಲದೇ ಇಷ್ಟು ಸ್ಪಷ್ಟವಾಗಿ ಇಷ್ಟು ಸರಿಯಾಗಿ ಮಾತನಾಡೋದಿಲ್ಲ. ಮಾತನಾಡಬೇಕಾದರೂ ಕೂಡ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಉಚ್ಚಾರಣೆ ಇರಬೇಕು. ಉಚ್ಚಾರಣೆಯಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತಕೊಂಡಂತಂದರೆ ಭಾಷೆ ದುಷ್ಟವಾಗ್ತದೆ. ನೂನಂ ಮಹಾವ್ಯಾಕರಣಂ, ಇವು ನಿಶ್ಚಿತವಾಗಿ ಮಹಾವ್ಯಾಕರಣ ಓದಿರಲಿಕ್ಕೆ ಬೇಕು. ಇಲ್ಲದೇ ಇದಿಷ್ಟು ಚೆನ್ನಾಗಿ ಮಾತನಾಡೋದಿಲ್ಲ ಅಂತಕೊಂಡಂತ ಹೇಳ್ತಾನೆ. ಅಂದರೆ ಅಷ್ಟು ಜ್ಞಾನಿ ಆಗಿದ್ದ ಹನುಮಂತ. ಇನ್ನು ಭೀಮಸೇನ ಬಿಭರ್ತಿ ತಾನೇ ಸ್ವತಃ ಪ್ರಮಾಣ, ನಾನೇ ವಿಷ್ಣು ಸರ್ವೋತ್ತಮ ಅಂತ ಅನ್ನೋದಕ್ಕೋಸ್ಕರ ಸ್ವತಃ ಪ್ರಮಾಣ ಅಂತ ಹೇಳಿಕೊಂಡಿರ್ತಕ್ಕಂಥ ವ್ಯಕ್ತಿ. ವಾದದಲ್ಲಿ ದುರ್ಯೋಧನ, ಜರಾಸಂಧ ಎಲ್ಲರನ್ನು ವಾದದಲ್ಲೂ ಸೋಲಿಸಿದ, ಮುಂದೆ ಅವರನ್ನು ಕೊಂದು ಹಾಕಿದ. ಇನ್ನು ಮಧ್ವಾಚಾರ್ಯ ಹೇಳ್ಕೊಂಡ್ರಪ್ಪ ಪ್ರಮಾಣ ಇಲ್ಲದ. ಅದೇ ಭವಿಷ್ಯ ಪುರಾಣದಲ್ಲಿ ಹೇಳ್ತಾರೆ, ದ್ವೈಪಾಯನಸ್ಯ ಸೇವಾರ್ಥಂ ಬದರ್ಯಾಂತು ಕಲಯುಗೆ ಯತಿರೂಪಧರೋ ವಾಯು ಭವಿಷ್ಯತಿ ನ ಸಂಶಯ. ವೇದವ್ಯಾಸರ ಸೇವೆ ಮಾಡೋದಕ್ಕೋಸ್ಕರ ವಾಯುದೇವರು ಬರುವಾಗ ಬದರಿಗೆ ಹೋಗಿ
ವೇದವ್ಯಾಸನ ಭೇಟಿಯಾಗಿ ಆನಂತರ ಮಧ್ಯಗೆ ಭಟ್ಟ ಮನೆಗೆ ಬಂದ್ರತ. ಯತಿರೂಪ ಸರ್ವ ವಾಯು ಭವಿಷ್ಯದ ಕಲಸ ಯತಿರೂಪಧಾರಿಯಾಗಿ ದುರ್ವಾದಗಳನ್ನು ದುಶ್ಶಾಸ್ತ್ರಗಳನ್ನು ಖಂಡನೆ ಮಾಡ್ತಾರೆ ಅಂತಕೊಂಡಂತನ್ನೋ ಮಾತನ್ನು ಸ್ವತಃ ಭವಿಷ್ಯ ಪುರಾಣ ಹೇಳ್ತಾರೆ. ಆನಂತರ ಈ ರೀತಿಯಾಗಿ ಪಾಂಡವರು ವಾಯುದೇವರು ಬರ್ತಾರೆ ಅಂತಕೊಂಡಂತ ಏನಾದರೂ ಮತ್ತು ಬೇರೆ ಪ್ರಮಾಣ ಇದೇನು? ಶಾಂತಿ ಪರ್ವದಲ್ಲಿ ಒಂದು ಪ್ರಮಾಣ ಇದೆ. ಧರ್ಮರಾಜ ಕೇಳ್ತಾನೆ, ನಮ್ಮ ಸಾಧನ ಮುಗಿತೇನು ಭೀಷ್ಮಾಚಾರ್ಯ? ಅಥವಾ ನಮ್ಮ ಸಾಧನ ಬಾಕಿ ಇದ್ದರೆ ಮತ್ತು ಮುಂದೆ ಕಲಿಯುಗ ಬರ್ತದೆ, ಏನು ಮಾಡಬೇಕು? ಭೀಷ್ಮಾಚಾರ್ಯ ಹೇಳ್ತಾರೆ, ಕಲಿಯುಗದಲ್ಲಿ ನೀವು ಬ್ರಾಹ್ಮಣರಾಗಿ ಹುಡ್ತೀರಿ ಅಂತಕೊಂಡಂತ ಹೇಳಿಬಿಟ್ಟಾರೆ. ಯೂಯಂ ಬ್ರಾಹ್ಮಣೇಶು ಭವಿಷ್ಯತ ಅಂತ ಅನ್ನೋದು ಹೇಳೋದಷ್ಟೇ ಅಲ್ಲ, ಭೀಮಸೇನ ವಾಯುದೇವರಾದ್ದರಿಂದಾಗಿ ಆ ಭೀಮಸೇನ ಅವತಾರ ತೆಗೆದುಕೊಳ್ತಾನೆ. ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ, ದೇವಾದಿ ದೇವತೆಗಳ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಈ ವಾಯುದೇವರು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆದ್ದರಿಂದ ಇವತ್ತು ನಾವೇನು ಹನುಮಂತನ ಪೂಜೆ ಮಾಡ್ತೇವೆ, ಈ ಹನುಮಂತನಿಗೆ ಯಾಕೆ ಪೂಜೆ ಮಾಡಬೇಕು? ಯಾಕೆಂತಂದರೆ ಈ ಹನುಮಂತನಿಗೆ ಮಾರುತಿ ಅಂತ ಇನ್ನೊಂದು ಹೆಸರಿದೆ. ಯಾಕೆ? ಯಸ್ಯ ಶ್ರವಣ ರೋದನಸ್ಯ ಅಭಾವ ಸಹ ಮಾರುತ ಅಂತ ವ್ಯಾಖ್ಯಾನ ಸಿಗ್ತದೆ. ಕೋಶಗಳು ಈ ರೀತಿ ವ್ಯಾಖ್ಯಾನ ಮಾಡಿದ್ದೇವೆ. ಯಾವನ ಹೆಸರು ತೆಗೆದುಕೊಂಡ್ರೆ ನಮ್ಮ ಜೀವನದಲ್ಲಿ ಎಂದೂ ಅಳು ಪ್ರಸಂಗ ಬರೋದಿಲ್ಲ. ಸುಮ್ಮನೆ ಅಂತಿದ್ರೆ ಅಳ್ರಿಬೇಕಾದ ನಾ ಬೇಡ ಅಂತ ನಂಗಲ್ಲ. ನನ್ನ ಗಂಡ ನನಗೆ ಹೇಳಿದ ಹಂಗೆ ಬಂಗಾರ ಆಭರಣ ತಂದು ಕೊಡಲಿಲ್ಲ ಅಂತ ಹತ್ರ ಅಳ್ಕೊರಿ. ನನ್ನ ಹೆಂಡತಿ ಹೇಳ್ದೆ ಹಂಗೆ ಅಡುಗೆ ಮಾಡಲಿಲ್ಲ ಅಂತ ಹತ್ರ ಅಳ್ಕೊರಿ. ಆದರೆ ಹನುಮನ್ ದೇವರನ್ನು ನಾನು ನೆನೆಸಿದ್ದೇನೆ, ಆದರೂ ನನಗೆ ರಾಕ್ಷಸರು ಅವರೆಲ್ಲ ತ್ರಾಸು ಕೊಡ್ಲಿಕ್ಕತ್ತಾರೆ, ಇದು ಎಂದಿಗೂ ಸಾಧ್ಯ ಇಲ್ಲ. ಹನುಮಂತನ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಅಳುವ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ನಮ್ಮ ಗುರುಗಳು ಹೇಳ್ತಿದ್ರು, ಏನು ತ್ರಾಸಾಗಿದೆ ನನಗೆ, ವಾಯುಸ್ಥಿತಿ ಪುರಸ್ಚರಣ ಮಾಡಿ ಸುಂದರಕಾಂಡ ಹೇಳು ಮೂಡ್ತಾ ಇರ್ತಾರೆ. ಎಲ್ಲ ಸಂಕಟ ದೂರ ಆಗ್ತದೆ. ಅಥವಾ ಈ ಸಮಾಸ ಇನ್ನೊಂದು ರೀತಿಯಿಂದ ಮಾಡಲಿಕ್ಕೆ ಬರ್ತದೆ. ಮಾರೋದೀಹಿ ಇತಿ ಆಶ್ವಾಸನದಾಯಕ ಮಾರುತಃ. ಯಾಕೆ ಅಳ್ತೀಯೋ ಹುಚ್ಚರಂಗ, ಆಗಿದ್ದೇನಿಲ್ಲ, ನನ್ನನ್ನು ಸ್ಮರಣ ಮಾಡು ಅಂತ ಹೇಳಿ ಆಶ್ವಾಸನೆಯನ್ನು ಕೊಡ್ತಕ್ಕಂಥವನು ಹನುಮಂತ. ಈ ರೀತಿ ಆಶ್ವಾಸನೆ ಸುಗ್ರೀವನಿಗೂ ಕೊಟ್ಟಿದ್ದ. ಯಾಕೆ ಗೊತ್ತದೇನು? ಹನುಮಂತ ದೇವರನ್ನು ಸ್ಮರಣೆ ಮಾಡಿದರೆ ಆಗಲೇ 3 ಕೋಟಿ ದೇವತೆಗಳಿದ್ದಾರೆ, 3 ಕೋಟಿ ರೂಪದಿಂದ ಪರಮಾತ್ಮ ಇದ್ದಾನಲ್ಲಿ. ಹನುಮಂತ ಉಪಾಸನೆ ಮಾಡಿದರೆ ಪರಮಾತ್ಮ ಸಂತುಷ್ಟನಾಗಿ ನಮಗೆ ಸುಖ ಕೊಡೋನು ಪರಮಾತ್ಮನೇ, ದುಃಖ ಕೊಡೋನು ಪರಮಾತ್ಮನೇ, ನಮ್ಮ ಕರ್ಮಾನುಸಾರವಾಗಿ. ಆಗ ದುಃಖ ಪ್ರಾರಬ್ಧವನ್ನು ಕಡಿಮೆ ಮಾಡಿ ನಮಗೆ ಸುಖವನ್ನು ಹೆಚ್ಚಾಗಿ ಕೊಡ್ತಕ್ಕಂಥವನು ಪರಮಾತ್ಮ. ಇದು ಹನುಮಂತ ದೇವರ ನಾಮಸ್ಮರಣೆಯಿಂದ, ಹನುಮಂತ ದೇವರ ಪೂಜೆಯಿಂದ ನಮಗೆ ಪ್ರಾಪ್ತಿಯಾಗ್ತದೆ.
ಇನ್ನು ಹನುಮಂತ ದೇವರ ಪೂಜೆ ಮಾಡಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಹನುಮಂತ ದೇವರ ಬಗ್ಗೆ ಏನು ಹೇಳ್ತಾರೆ? ಸಕಲವಾಗಿರ್ತಕ್ಕಂಥ ಶಾರೀರಿಕ ಮಾನಸಿಕ ರೋಗಗಳು ಹನುಮಂತ ದೇವರ ಹೆಸರಿನಿಂದ ಹೊರಟೋಗ್ತಾರೆ. ಆಯುರ್ವೇದದಲ್ಲಿ ಶ್ಲೋಕ ಇದೆ, ಪೂರ್ವಜನ್ಮ ಕೃತಾನಿ ಪಾಪಾನಿ ವ್ಯಾಧಿ ರೂಪೇಣ ಪೀಡ್ಯತೆ. ಹಿಂದಿನ ಜನ್ಮದಾಗ ನೀವು ಮಾಡಿದ ಪಾಪ ಈ ಜನ್ಮದಲ್ಲಿ ರೋಗ ರೂಪದಿಂದ ಪೀಡಿತನಾಗ್ತದೆ. ಏನು ರೀ, ನಾನು ಸಿಗರೇಟ್ ಸೇದಿಲ್ಲ, ಬಿಟ್ಟಿಲ್ಲ, ಮತ್ತೇನಿಲ್ಲ ಮಾಡಿಲ್ಲ, ನನ್ನ ಗಂಟಲು ತ್ರಾಸಿ ಹಾಕ್ಲಿಕ್ಕತ್ತದ. ಜನ್ಮದಾಗ ನೀನಾದರೂ ಸೇರಿ ಕೊಡದಿರಬೇಕು ಅಥವಾ ಸಿಗರೇಟ್ ಸೇದಿರಬೇಕು. ಆ ಪಾಪ ಸಲುವಾಗಿ ದೇವರು ಈ ಸಲ ಹೆಂಗೆ ಗಂಟ್ಲ ತ್ರಾಸ ಕೊಟ್ಟ. ಏನು ರೀ, ಯಾಕೆ ಮಕ್ಕಳಾಗಿಲ್ಲ? ನೀನು ಜಮ್ದಾಗ ಯಾರು ನೀನು ಆಪರೇಷನ್ ಮಾಡಿಸ್ಕೊಂಡಿರಬೇಕು ಅಥವಾ ಯಾರ್ದು ಆಪರೇಷನ್ ಮಾಡಿರಬೇಕು, ಅದಕ್ಕೆ ಈ ಜನ್ಮದಲ್ಲಿ ಮಕ್ಕಳಿಲ್ಲ. ನನಗೆ ಚಲೋ ಹೆಂಡತಿ ಸಿಕ್ಕಿಲ್ಲ ರೀ, ಏನು ಮಾಡಬೇಕು? ಲಗ್ನ ಆಗೋಲ್ತು, ಏನು ಮಾಡ್ಬೇಕು? ಅದಕ್ಕೆ ಉಪಾಯ ಏನಂತ ತಿಳ್ಕೊಂಡು, ಅದಕ್ಕೆ ಯಾಕಾಗ್ಯದ ಹಿಂಗೆ ಅಂತ ತಿಳ್ಕೊಂಡು ಅಂತಂದರೆ, ಹಿಂದಿನ ಜನ್ಮದಲ್ಲಿ ನೀನು ಕನ್ಯಾದಾನ ಮಾಡಿಲ್ಲ, ಅದಕ್ಕೆ ಈ ಜನ್ಮದಲ್ಲಿ ಹೆಂಡತಿ ಇಲ್ಲ. ಇದ್ರೂ ಒಳ್ಳೆ ಸರಿಯಾಗಿ ಸಿಕ್ಕಿಲ್ಲ, ಜಗಳಾಡೋಕ್ಕೆ ಸಿಕ್ಕಲ್ಲ. ಇದೊಂದು ಧರ್ಮಶಾಸ್ತ್ರದಲ್ಲಿ ಹೇಳ್ತದೆ, ಮಗನ ಮದುವೆ ಆಗ್ಲಿಕ್ಕೆ ಆಗ್ತಾಯಿಲ್ಲ, ಭಾಳ ದಿವಸ ಆಯಿತು, ಅಥವಾ ನಾನೇ ದೊಡ್ಡವನಾಗಿ ನನ್ನ ಮದುವೆ ಆಗ್ತಾಯಿಲ್ಲ ಅಂತ ತಿಳ್ಕೊಂಡು ಯಾರಿಗಾರು ಚಿಂತೆ ಇದ್ದರೆ, ಯಾರಾದರೂ ಬಡ ಜನ ತಮ್ಮ ಹೆಣ್ಮಗಳ ಮದುವೆಯಲ್ಲಿ ಅಯ್ಯೋ ಮದುವೆ ಮಾಡಲಿಕ್ಕೆ ಹಣ ಇಲ್ಲ ಅಂತಕೊಂಡಂತ ಇದ್ದರೆ ಆ ಮದುವೆಗೆ ಹಣ ಕೊಡ್ರಿ, ಕನ್ಯಾದಾನಕ್ಕೆ ಫಲ ಸಿಗ್ತದೆ, ಚಲೋ ಹೆಂಡತಿ ಸಿಗ್ತಾಳೆ. ಅದು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕನ್ಯಾದಾನ ಮಾಡಿರಿ, ಹೋಗಲಿ. ಜನ್ಮ ಕೃತಾನಿ ಪಾಪಾನಿ ವ್ಯಾಧಿ ರೂಪೇಣ ಪೀಡ್ಯಂತೆ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಉದಾಹರಣೆ, ಅದಕ್ಕೆ ಉತ್ತರ ಏನು ಕೊಡ್ತಾ ಗೊತ್ತೇನು? ಹಾಗಾದರೆ ಈ ರೋಗಗಳು ಹೋಗಬೇಕಾದ್ರೆ ಏನು ಮಾಡಬೇಕು? ಕುರು ಔಷಧಿ ಸೇವನಂ, ಔಷಧ ತಗೋ. ಅದರ ಜೊತೆಗೆ ಅಥವಾ ಅದು ಕಡಿಮೆ ಆಗಲಿಲ್ಲ ಅಂತಕೊಂಡಂತಂದರೆ ಜಪ ಹೋಮಾರ್ಚನಂ ಕುರು. ಔಷಧಿ ದೇವತಾ ಹನುಮಂತ ಧನ್ವಂತರಿ ಪರಮಾತ್ಮ ವಾಯುದೇವರ ಅಂತರ್ಗತನಾಗಿರೋದರಿಂದಾಗಿ, ಯಾಕೆ ಆರೋಗ್ಯವನ್ನು ಕೊಡ್ತಕ್ಕಂಥ ದೇವತೆ ಹನುಮಂತನೂ ಕೂಡ ಹೌದು. ದಿನ ಶ್ಲೋಕ ಹೇಳ್ಕೋತಿರಲ್ಲ, ಬುದ್ಧಿ ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಡುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಆಯ್ತಪ್ಪ, ಇವೆಲ್ಲ ಶ್ಲೋಕ ಗಂಡ ಸಲುವಾಗಿ ಹೇಳ್ತೀರಿ, ನಾವೇನು ಮಾಡಬೇಕು ಅಂತ ಹೆಣ್ಮಕ್ಳು ಕೇಳ್ಬೋದು. ಈ ಶ್ಲೋಕ ನಿಮ್ಮ ಸಲುವಾಗಿ ಅದು ಇಲ್ಲ, ಸಂಸ್ಕೃತ ಶ್ಲೋಕ ಹ್ಯಾಂಗನ್ಬೇಕು? ಏನಿಲ್ಲ, ಸಂಸ್ಕೃತ ಶ್ಲೋಕ. ಈ ಶ್ಲೋಕ ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಈ ಶ್ಲೋಕ ಹೇಳಿ ಇದನ್ನು ಪಾರಾಯಣ ಮಾಡುವಂತ ಹೇಳಿದವನೇ ಪಾಂಡುರಾಜ ಕುಂತಿಗೆ ಹೆಣ್ಮಗಳಿಗೆ ಹೇಳ್ಯಾನ, ಹಾ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿ ಆಸಿ ಜನಾರ್ದನ. ದ್ರೌಪದಿ ಹೇಳಿದ ಮಾತಿದು. ಸಂಸ್ಕೃತ ಶ್ಲೋಕ ಹೇಳಬೇಡ ಅಂತ ಯಾರೆಂದಾರ? ವೇದ ಮಂತ್ರ ಹೇಳಬೇಡ ಅಂತಂತಾರೆ. ಆದರೆ ಕೆಲವು ಕಡೆ ರಿಜಿಡಿತನ ಅದು, ಸಂಸ್ಕೃತ ಶ್ಲೋಕ ಹೆಂಗಸರು ಹೇಳಬಾರ್ದು ಅಂತ ತಿಳ್ಕೊಂಡಂತೇಳಿ. ಸಂಪೂರ್ಣ ಮಹಾಭಾರತವೇ ರಚಿತ ಆಗ್ಯದ.
ಯಾರಿಗೆ ವೇದಾಧಿಕಾರ ಇಲ್ಲ ಅವರಿಗೋಸ್ಕರ ಈ ಗ್ರಂಥ ಅಂತ ತಿಳ್ಕೊಂಡಂತೇಳಿ ಇರಲಿ, ಅಂಥದ್ದನ್ನು ನಂತರ ವಿಚಾರ ಮಾಡೋಣ. ತಾತ್ಪರ್ಯ ಇಷ್ಟೇ: ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ. ನಮ್ಮ ರೋಗ, ಶಾರೀರಿಕ ರೋಗ, ಮಾನಸಿಕ ರೋಗ ದೂರ ಆಗಬೇಕು ಅಂತ ತಿಳ್ಕೊಂಡಂಥ ಹನುಮಂತನ ಪೂಜೆ ಮಾಡಬೇಕು. ಅಜಾಡ್ಯ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಆಲಸ್ಯ ಹೋಗ್ತದೆ. ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ರವಚನಾದಿಗಳನ್ನು ಕೊಡ್ಲಿಕ್ಕೆ ಬರ್ತದೆ. ವಾಯುದೇವರ ಅನುಗ್ರಹ ಆಯಿತು ಅಂತ ತಿಳ್ಕೊಂಡಂತಂದರೆ ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಅಥವಾ ಶ್ರೀರಾಮದೂತಂ ಮನಸಾ ಸ್ಮರಾಮಿ. ಹೇಳಿಲ್ಲ, ತಪ್ಪದೇ ಹೇಳಿದವರು ಅನುಗ್ರಹ ಮಾಡ್ತಾರೆ. ಸುಂದರಕಾಂಡ ಹೇಳಿದವರು ಅನುಗ್ರಹ ಮಾಡ್ತಾರೆ. ಮಧ್ವನಾಮ ಹೇಳಿದವರು ಅನುಗ್ರಹ ಮಾಡ್ತಾರೆ. ಆದ್ದರಿಂದಾಗಿ ವಾಯುದೇವರ ಉಪಾಸನೆ ಅತ್ಯಂತ ಅವಶ್ಯಕ. ಅದರಲ್ಲಿಯೂ ಕೂಡ ಗ್ರಹಗಳಲ್ಲಿ ನಮಗೆ ಒಂದಲ್ಲ ಎರಡಲ್ಲ 7.5 ವರ್ಷ ಸತತ ಪೀಠೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ. 7.5 ವರ್ಷ ಅಲ್ಲ, ಪಂಚಮ ಸ್ಥಾನದಲ್ಲಿದ್ದಾಗಲೂ ಶನಿ ಕಾಟ ಇರ್ತದೆ 2.5 ವರ್ಷ. ಅಷ್ಟಮ ಸ್ಥಾನದಲ್ಲಿದ್ದರೂ ಕೂಡ ಮತ್ತೆ 2.5 ವರ್ಷ ಇರ್ತದೆ. ಮತ್ತು ದ್ವಾದಶ ಸ್ಥಾನದಲ್ಲಿ ಶನಿ ಇರುವಾಗ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದ ಏರುಪೇರುಗಳು, ಅನೇಕ ಸಮಸ್ಯೆಗಳು, ಅನೇಕ ಕಷ್ಟಗಳು, ಅನೇಕ ಸಂಘರ್ಷಗಳು ಬರುತ್ತವೆ. ಆದರೆ ಶನಿ ಸಂತುಷ್ಟನಾಗ್ತಾನೆ. ವಾಯುದೇವರನ್ನು ಯಾರು ಸ್ಮರಣ ಮಾಡ್ತಾರೆ ಶನಿಯವರನ್ನು ಮುಟ್ಟೋದಿಲ್ಲ. ಅವರು ಒಳ್ಳೆಯದನ್ನೇ ಮಾಡ್ತಾನೆ. ಅವರಿಗೆ ಜೀವನದಲ್ಲಿ ಉನ್ನತಿಯನ್ನು ತಂದು ಕೊಡ್ತಾನೆ ತಾನೇ ಸ್ವತಃ. ಏಕೆ ವಾಯುದೇವರಂತಂದರೆ ವಾಯುದೇವರ ಅಂತರ್ಗತ ನರಸಿಂಹದೇವರನ್ನು ಯಾವಾಗಲೂ ಸ್ಮರಣ ಮಾಡ್ತಾ ಇರ್ತಾನೆ. ಶನಿ ನನ್ನ ಕಡೆಯಿಂದ ಒಳ್ಳೆಯ ಕೆಲಸ ಆಗಲಿ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ಯಾರಿಗೆ ರೋಗಗಳನ್ನು ದೂರ ಮಾಡಿಕೊಳ್ಬೇಕು ಅಂತಿದೆ, ಯಾರಿಗೆ ಸಮಸ್ಯೆಗಳಿಂದ ದೂರ ಆಗಬೇಕು ಅಂತ ಇದೆ, ಅವರೆಲ್ಲರೂ ವಾಯುದೇವರ ಉಪಾಸನೆ ಮಾಡಿ. 7.5 ಪೀಡೆ ಆಗಬಾರ್ದಂತಿದ್ದರೆ ವಾಯುದೇವರ ಉಪಾಸನೆ ಮಾಡಿ, ವಾಯುದೇವ್ರ ಪೂಜೆ ಮಾಡಿ, ವಾಯುದೇವರಿಗೆ ವಿಶೇಷ ರೀತಿಯಿಂದ ಪ್ರದಕ್ಷಿಣ ನಮಸ್ಕಾರ ಮಾಡಿ. ಆಗ ಜಪ ಹೋಮಾರ್ಚನಾದಿಭಿ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತಾರೆ. ದೇವತೆಗಳನ್ನು ಜಪ ಹೋಮ ಅರ್ಚನೆಗಳಿಂದ ಸಂತೋಷಪಡಿಸ್ರಿ, ದೇವರು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಇವತ್ತು ಹನುಮನ್ ಜಯಂತಿ. ಯಾಕೆಂತಂದರೆ ಹನುಮಂತನೇ ದೇವರನ್ನು ಪೂಜೆ ಮಾಡಲಿಕ್ಕೆ ಯೋಗ್ಯವಾದ ಮಂಟಪ. ಅದಕ್ಕೋಸ್ಕರವೇ ಶಾಸ್ತ್ರದಲ್ಲಿ ಹೇಳ್ತಾರೆ, ದೇವತೆಗಳಲ್ಲಿ ಪೂಜೆ ಮಾಡಿ, ಸೂರ್ಯನಲ್ಲಿ ನನ್ನನ್ನು ಪೂಜೆ ಮಾಡು ಅಂತ ಕೇಳ್ತಾರೆ. ಭಾಗವತ ಹೇಳ್ತಾರೆ, ಅಗ್ನಿಯಲ್ಲಿ ಭಗವಂತನ ಆರಾಧನೆ ಮಾಡು ಅಂತ ಹೇಳ್ತಾರೆ. ಬ್ರಾಹ್ಮಣರನ್ನು ಕೂಡಿಸಿ ಅಲ್ಲಿ ಕೇಶವಂ ಆವಾಹಯಾಮಿ ನಾರಾಯಣಂ ಆವಾಹಯಾಮಿ ಅಂತೇಳಿ ಬ್ರಾಹ್ಮಣರಲ್ಲಿ ದೇವರ ಪೂಜೆಯನ್ನು ಮಾಡಿ. ಗಾವಹ ಹಸುಗಳಲ್ಲಿ ದೇವರನ್ನು ಪೂಜೆ ಮಾಡಿ. ಖಂ ಆಕಾಶದಲ್ಲಿ ಪೂಜೆ ಮಾಡಿ. ಮರುತ್ ಗಾಳಿಯಲ್ಲಿ ವಾಯುದೇವರಲ್ಲಿ ಪೂಜೆ ಮಾಡಿ. ಜಲಂ ನೀರಿನಲ್ಲಿ ಕಲಶ ಪೂಜಾ. ಭೂಮಿಯಲ್ಲಿ ಪೂಜೆ ಮಾಡಿ. ಆತ್ಮ ನಿಮ್ಮ ಅಂತರ್ಗತವಾಗಿ ಪರಮಾತ್ಮನ ಪೂಜೆ ಮಾಡಿ. ಸರ್ವಭೂತಾನಿ ಪಶ್ಯ ಪೂಜಾ ಪದಾನಿ ಮೇ. ಇವೆಲ್ಲ ಇಲ್ಲಿ ನನ್ನನ್ನು ಸನ್ನಿಧಾನ ಇಟ್ಕೊಂಡು ಪೂಜೆ ಮಾಡಿರಿ. ಮಣ್ಣಿನ ಪ್ರತಿಮೆಯಲ್ಲಿ ಮಾಡಿ, ಕಲ್ಲಿನ ಪ್ರತಿಮೆ ಮಾಡಿ, ಧಾತುಗಳ ಪ್ರತಿಮೆಯಲ್ಲಿ ಮಾಡಿ. ಆದರೆ ನಿಮಗೆ ನನ್ನನ್ನು ಪೂಜೆ ಮಾಡಬೇಕಾಗಿದ್ದರೆ ಅತಿ ಶ್ರೇಷ್ಠ ಪ್ರತಿಮೆ ಅಂತ ತಿಳ್ಕೊಂಡಂತಂದರೆ ವಾಯೋ ಮುಖ್ಯ ಪ್ರಾಣಧಿಯ. ಮುಖ್ಯ ಪ್ರಾಣದೇವರಲ್ಲಿ, ವಾಯುದೇವರಲ್ಲಿ ಇವನು ಮುಖ್ಯವಾಗಿ ಸರ್ಕಾರ ಪ್ರೇರಕನು ಅಂತ ತಿಳ್ಕೊಂಡು ಅಂತೇಳಿ ವಾಯು ಮುಖ್ಯದಿಯ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ.
ಯಾವುದೇ ಪ್ರತಿಮೆಗಿಂತಲೂ ವಾಯು ಪ್ರತಿಮೆ ಅತ್ಯಂತ ಶ್ರೇಷ್ಠ. ಹನುಮಂತರ್ಗತನಾಗಿ ಪರಮಾತ್ಮನ ಪೂಜೆ ಮಾಡಿ, ಅದಕ್ಕೋಸ್ಕರ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅಂತ ಪ್ರತಿಯೊಂದು ಕಾರ್ಯದಲ್ಲಿ ನಾವು ಹೇಳ್ತೇವೆ. ಇನ್ನು ಇಂಥ ವಾಯುದೇವರ ಹನುಮಂತ ದೇವರ ವೈಶಿಷ್ಟ್ಯ ಏನಿದೆ ಅನ್ನೋ ಸ್ವಲ್ಪ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆದ್ದರಿಂದಾಗಿ ಹನುಮಾನ್ ಜಯಂತಿ ವ್ಯರ್ಥ ಮಾಡಬೇಡಿ, ಬೇಗ ಸ್ನಾನ ಮಾಡಿರಿ, ಹನುಮಂತನ ಫೋಟೋ ಇಟ್ಕೊಳ್ರಿ, ಹನುಮಂತನ ಪ್ರತಿಮೆ ಇದ್ದರೆ ಭಾಳ ಸಂತೋಷ. ಇಲ್ಲ ಎರಡೂ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂಥ ರಂಗೋಲಿಯಲ್ಲಿ ಹನುಮಂತನ ತೆಗೀರಿ, ಅಗ್ನಿಯಲ್ಲಿ, ಪ್ರತಿಮೆಯಲ್ಲಿ, ರಂಗೋಲಿಯಲ್ಲಿ, ಚಿತ್ರದಲ್ಲಿ ದೇವರನ್ನು ಮತ್ತು ಉಳಿದ ದೇವತೆಗಳನ್ನು ಪೂಜೆ ಮಾಡಬೇಕು ಅಂತಿದೆ. ಇಲ್ಲ ಇವು ಮೂರೂ ಆಗೋಂಗಿಲ್ಲ ಅಂತ ತಿಳ್ಕೊಂಡಂತಂದ್ರೆ ಒಂದು ಮುಷ್ಟಿ ಅಕ್ಕಿ ಹಾಕಿರಿ, ಅದ್ರ ಮೇಲೆ ಒಂದು ಅಡಿಕೆ ಇಡ್ರಿ, ಅಡಿಕೆಯಲ್ಲಿ ವಾಯುದೇವ್ರ ಪೂಜೆ ಮಾಡಿರಿ. ಎಲ್ಲಿ ಬೇಕಾದಲ್ಲಿ ನೀವು ಕರದಲ್ಲಿಗೆ ಬರುವ ಇಂಥ ವಾಯುದೇವರು ವಿಶಿಷ್ಟ ಮಹಿಮೆ ಹೇಗಿದೆ ಅಂತ ಅನ್ನೋದನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ವಿಚಾರವನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶೇಷ ನಾಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು.